ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅಂಶಿ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇವತ್ತಿನ ಹಿತ ನೋಡಿ. ಸಹನೆ ನಿನ್ನದಾದರೆ ಸಕಲವೂ ನಿನ್ನದು, ವಿನಯ ನಿನ್ನದಾದರೆ ವಿಜಯವೂ ನಿನ್ನದೇ. ಇದು ಇವತ್ತಿನ ಹಿತ ನೋಡಿ. ಅಂಶಿ ಸಮಾಸ. ಪೂರ್ವ ಪದವು ಅಂಶವಾಚಕವಾಗಿಯೂ ಉತ್ತರ ಪದವು ಅಂಶಿವಾಚಕವಾಗಿಯೂ ಕೂಡಿ ಆಗುವ ಸಮಾಸವು ಅಂಶಿ ಸಮಾಸ. ಈ ಸಮಾಸದಲ್ಲಿ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುತ್ತದೆ. ಅಂಶಿ ಅಂದರೆ ಪೂರ್ಣ ವಸ್ತು, ಅಂಶ ಅಂದರೆ ಭಾಗ. ಅಂಶಿ ಮತ್ತು ಅಂಶ ಎರಡು ಸೇರಿ ಆಗುವ ಸಮಾಸವೇ ಅಂಶಿ ಸಮಾಸ. ಅಂಶಿ ಸಮಾಸಕ್ಕೆ ಉದಾಹರಣೆಗಳು ಈ ರೀತಿಯಾಗಿವೆ. ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸ್ ಈಕ್ವಲ್ ಟು ಸಮಾಸ ಪದ. ಮೊದಲನೇ ಉದಾಹರಣೆ, ತಲೆಯ ಪ್ಲಸ್ ಹಿಂದು ಹಿಂದಲೆ, ತಲೆಯ ಪ್ಲಸ್ ಮುಂದು ಮುಂದಲೆ, ಕೈ ಪ್ಲಸ್ ಅಡಿ ಅಂಗೈ, ಕೈಯ ಪ್ಲಸ್ ಮುಂದು ಮುಂಗೈ, ಕಾಲಿನ ಪ್ಲಸ್ ಅಡಿ ಅಂಗಾಲು, ಹೊಟ್ಟೆಯ ಪ್ಲಸ್ ಕೆಳಗೆ ಕಿಪ್ಪೊಟ್ಟೆ, ನೆತ್ತಿಯ ಪ್ಲಸ್ ನಡು ನಡುನೆತ್ತಿ, ರಾತ್ರಿಯ ಪ್ಲಸ್ ಮಧ್ಯ ಮಧ್ಯರಾತ್ರಿ, ಇರುಳಿನ ಪ್ಲಸ್ ನಡು ನಟ್ಟಿರುಳು, ಬಾಗಿಲ ಪ್ಲಸ್ ಹಿಂದು ಹಿಂಬಾಗಿಲು, ಬಾಗಿಲ ಪ್ಲಸ್ ಮುಂದು ಮುಂಬಾಗಿಲು, ಮೂಗಿನ ಪ್ಲಸ್ ತುದಿ ತುದಿ ಮೂಗು, ಕರುಳಿನ ಪ್ಲಸ್ ಮುಂದು ಮುಂಗುರುಳು, ಅಡವಿಯ ಪ್ಲಸ್ ನಡು ನಟ್ಟಡವಿ, ನಾಲಿಗೆಯ ಪ್ಲಸ್ ತುದಿ ತುದಿ ನಾಲಿಗೆ, ಹುಬ್ಬಿನ ಪ್ಲಸ್ ಕುಡಿ ಕುಡಿ ಹುಬ್ಬು, ತುಟಿಯ ಪ್ಲಸ್ ಕೆಳಗೆ ಕೆಳದುಟಿ, ಕಾರಿನ ಪ್ಲಸ್ ಮುಂದು ಮುಂಗಾರು, ಗೋಡೆಯ ಪ್ಲಸ್ ನಡುವೆ ನಡುಗೋಡೆ, ಮನೆಯ ಪ್ಲಸ್ ನಡು ನಡುಮನೆ. ಇವಿಷ್ಟು 20 ಉದಾಹರಣೆಗಳು ಅಂಶಿ ಸಮಾಸಕ್ಕೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.